ಚಿತ್ರದುರ್ಗದಲ್ಲಿ ಎಂಎಲ್ಸಿ ಕೆಎಸ್ ನವೀನ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಬಳ್ಳಾಳಿ ಘಟನೆಗೆ ಸಂಬಂಧಿಸಿದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಎಫ್ಐಆರ್ ದಾಖಲಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಗಂಡಸ್ತನ ಪ್ರದರ್ಶಿಸಬೇಕು ಎಂದು ಒತ್ತಾಯಿಸಿದರು. ಬಳ್ಳಾರಿ ಗಲಭೆಗೆ ಶಾಸಕ ಭರತ್ ರೆಡ್ಡಿಯೇ ನೇರ ಹೊಣೆ ಎಂದು ಆರೋಪಿಸಿದ ಅವರು ಭರತ್ ರೆಡ್ಡಿಯನ್ನು ತಕ್ಷಣ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಬಳ್ಳಾರಿ ಭರತ್ ರೆಡ್ಡಿಯ ಸ್ವಂತ ಸಾಮ್ರಾಜ್ಯವಲ್ಲ ಎಂದು ಕಿಡಿಕಾರಿದರು. ದುರುದ್ದೇಶದಿಂದ ಗಲಾಟೆ ಸೃಷ್ಟಿಸಲು ಬ್ಯಾನರ್ ಹಾಕಲಾಗಿದೆ. ಭರತ್ ರೆಡ್ಡಿ ಹಾಗೂ ಅವರ ಗೂಂಡಾಗಳು ಏನು ಬೇಕಾದರೂ ಮಾಡಿದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಭರತ್ ರೆಡ್ಡಿ ಒಬ್ಬ ರೌಡಿ ಶೀಟರ್ ಆಗಿದ್ದು, ಇಂತಹ ಶಿಸ್ತು ಪಾಲನೆ ಮಾಡದ ಶಾಸಕನನ್ನು ನಾನು ನೋಡಿಲ್ಲ ಎಂದು ಹೇಳಿದರು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕುಮ್ಮಕ್ಕಿನಿಂದಲೇ ಈ ಘಟನೆ ನಡೆದಿದೆ. ಆದ್ದರಿಂದ ಅವರ ಮೇಲೂ ಎಫ್ಐಆರ್ ಹಾಕಬೇಕು ಎಂದು ಆಗ್ರಹಿಸಿದರು. ಶಾಸಕರಿಗೆ ಖಾಸಗಿ ಗನ್ಮ್ಯಾನ್ ನೀಡುವುದನ್ನು ಸರ್ಕಾರ ತಕ್ಷಣ ನಿಲ್ಲಿಸಬೇಕು. ಇಲ್ಲವಾದರೆ ಪೊಲೀಸ್ ಭದ್ರತೆ ನೀಡಲಾಗದು ಎಂದು ಹೇಳಿ ಖಾಸಗಿ ಗನ್ಮ್ಯಾನ್ ಒದಗಿಸುವಂತಿಲ್ಲ. ಯಾವುದೇ ಘಟನೆ ನಡೆದರೆ ಶಾಸಕರೇ ಹೊಣೆ ಎಂಬುದಾಗಿ ಮುಚ್ಚಳಿಕೆ ಪತ್ರ ಬರೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಡಿಕೆ ಶಿವಕುಮಾರ್ ಅವರು ಸತ್ಯವನ್ನೇ ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತನಿಂದಲೇ ತಪ್ಪಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ನವೀನ್ ಹೇಳಿದರು. ಪರಮೇಶ್ವರ್ರಂತಹ ಗೊತ್ತಿಲ್ಲ ಎನ್ನುವ ಸಚಿವರನ್ನು ನಾನು ನೋಡಿಲ್ಲ ಎಂದು ವ್ಯಂಗ್ಯವಾಡಿದರು. ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರಿಗೆ ನೋಟಿಸ್ ನೀಡುವ ಸರ್ಕಾರ ಗಲಭೆಗೆ ಕಾರಣರಾದವರಿಗೆ ಪ್ರೋತ್ಸಾಹ ನೀಡುತ್ತಿದೆ. ಮುಖ್ಯಮಂತ್ರಿಗಳು ಅವರನ್ನೇ ಪಕ್ಕದಲ್ಲಿ ಕೂರಿಸಿಕೊಂಡು ಮಾತನಾಡುತ್ತಾರೆ ಎಂದು ಆರೋಪಿಸಿದರು. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಘಟನೆ ಖಂಡನೀಯ. ಮಹಿಳೆಯೇ ಬಟ್ಟೆ ಬಿಚ್ಚಿದ್ದಾರೆ ಎಂದು ಪೊಲೀಸರು ಹೇಳಿರುವುದು ನಾಗರಿಕ ಸಮಾಜಕ್ಕೆ ಒಪ್ಪಲಾಗದ ಹೇಳಿಕೆ ಎಂದು ಕಿಡಿಕಾರಿದರು. ಸುಳ್ಳು ಮತದಾರರ ಸೇರ್ಪಡೆ ವಿರೋಧಿಸಿ ಮಹಿಳೆ ಪ್ರತಿಭಟನೆ ನಡೆಸಿದ ವೇಳೆ ಪ್ರತಿಭಟನೆ ಹತ್ತಿಕ್ಕುವ ನೆಪದಲ್ಲಿ ಪೊಲೀಸರು ಹಲ್ಲೆ ನಡೆಸಿದ್ದಾರೆ. ಕಾಂಗ್ರೆಸ್ ಕಾರ್ಪೊರೇಟರ್ ದೂರು ನೀಡಿದ್ದು, ಮಹಿಳೆಯನ್ನು ಠಾಣೆಗೆ ಕರೆದೊಯ್ಯುವ ಉದ್ದೇಶದಿಂದ ಪೊಲೀಸರು ಹಿಂಸೆ ನೀಡಿದ್ದಾರೆ. ಆ ಮಹಿಳೆ ಯಾವುದೇ ಹಿಂಸೆ ಪಡೆಯುವ ತಪ್ಪು ಮಾಡಿಲ್ಲ ಎಂದು ಎಂಎಲ್ಸಿ ಕೆಎಸ್ ನವೀನ್ ಸ್ಪಷ್ಟಪಡಿಸಿದರು. ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರುವಂತ ಘಟನೆನೂ ಕೂಡ ನಾನು ಬಳ್ಳಾರಿಗೂ ಕೂಡ ಹೋಗಿದ್ದೆ ರಾಜ್ಯಾಧ್ಯಕ್ಷ ಜೊತೆಗೆ. ಈಗ ಅನೇಕ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ, ಬ್ಯಾನರ್ಗಳನ್ನು ಕೂಡ ಹಾಕ್ತಾರೆ. ಈಗ ಜನಾರ್ದನ್ ರೆಡ್ಡಿ ಮತ್ತು ಅಲ್ಲಿರುವಂತ ಶಾಸಕ ಭರತ್ ರೆಡ್ಡಿ ಅವರ ಕುಟುಂಬಕ್ಕೆ ಒಬ್ರಿಗೊಬ್ರಿಗೆ ಆಗಲ್ಲ ಅನ್ನುವಂಥದ್ದು ಬಳ್ಳಾರಿಯಲ್ಲಿ ಮನೆ ಮನೆಗೆ ಗೊತ್ತಿರುವಂತ ವಿಷಯ. ಈಗ ಇಡೀ ಬಳ್ಳಾರಿ ತುಂಬಾ ಬ್ಯಾನರ್ ಹಾಕ್ಸಿದವರು ಉದ್ದೇಶಪೂರ್ವಕವಾಗಿ ಜನಾರ್ದನ್ ರೆಡ್ಡಿ ಮನೆ ಮುಂದೆನೆ ತಗೊಂಡೋಗಿ ಅವ್ರು ಬಾಗಿಲು ತೆಗೆದ ತಕ್ಷಣ ಅದೇ ಬ್ಯಾನರ್ ಕಾಣುವಂತ ರೀತಿ ಹಾಕಂತ ಅವಶ್ಯಕತೆ ಏನಿದೆ? ಅದೇ ಸಾರ್ವಜನಿಕ ಸ್ಥಳನ ಬ್ಯಾನರ್ ಎಲ್ಲಿ ಹಾಕ್ತಾರೆ? ಜನ ಓಡಾಡೋ ಕಡೆ ಹಾಕ್ತಾರೆ. ಜನಾರ್ದನ್ ರೆಡ್ಡಿ ಮನೆ ಎಲ್ಲಿದೆ? ಯಾವ್ದೋ ಹೊರಭಾಗದಲ್ಲಿದೆ. ಇವ್ರು ತಗೊಂಡೋಗಿ ಅವ್ರ ಗೇಟ್ ಮುಂದೆ ಕಟ್ತಾರೆ. ಅಂದ್ರೆ ಇವ್ರಿಗೆ ಇರಿಟೇಟ್ ಮಾಡ್ಬೇಕು, ನಮ್ ಶಕ್ತಿ ಏನು ಅಂತ ತೋರಿಸ್ಬೇಕು. ಸಹಜವಾಗಿ ಅವ್ರಿಗೆ ಕಾರ್ಯಕರ್ತರು ಇದ್ದಂಗೆ ಜನಾರ್ದನ್ ರೆಡ್ಡಿಗೂ ಕಾರ್ಯಕರ್ತರು ಇದ್ದೇ ಇರ್ತಾರೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅದು ಇರಿಟೇಟ್ ಆಗಿರುತ್ತೆ. ಅದನ್ನ ಬಿಚ್ಚುವಂತ ಕೆಲಸ ಮಾಡಿದ್ದಾರೆ. ಬಿಚ್ಚುವಂತ ಕೆಲಸ ಮಾಡಿರೋ ಅಂತದಕ್ಕೆ ಅವ್ರಿಗೇನಾರ ಅಧಿಕೃತ ಅವ್ರ ಪರ್ಮಿಷನ್ ತಗೊಂಡ್ ಕಟ್ಟಿದ್ದಿದ್ರೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಡ್ಬೇಕಿತ್ತು. ನೋಡ್ರಿ, ನಾನು ಪರ್ಮಿಷನ್ ತಗೊಂಡಿದ್ದೀನಿ ಇಂಥ ಜಾಗದಲ್ಲಿ ಕಟ್ಟಕ್ಕೆ, ದುಡ್ಡು ಕಟ್ಟಿದ್ದೀನಿ, ನೀವು ಇದ್ರ ಮೇಲೆ ಕ್ರಮ ತಗೊಂಡಿದ್ದು. ಕಟ್ಟಿರೋದೆಲ್ಲ ಇಲ್ಲಿಗಲ್ ಬ್ಯಾನರ್ಸ್, ಒಂದು ಪರ್ಮಿಷನ್ ಇಲ್ಲ. ಇಡೀ ಬಳ್ಳಾರಿ ತುಂಬಾ ಬ್ಯಾನರ್ ಕಟ್ಟಿದ್ದಾರೆ. ಬಿಚ್ಚಿದ್ರಲ್ಲ, ಆಯ್ತಪ್ಪ, ಅಲ್ಲಿ ಕಟ್ಟಲ್ಲ ಇನ್ನೊಂದ್ ಕಡೆ ಕಟ್ರಿ ಅಂತ ಇವರೇ ತಗೊಂಡು ಕಟ್ಕೋಬೋದಿತ್ತಲ್ಲ ಬೇರೆ ಕಡೆಗೆ. ಯಾರು ಕಟ್ಟದವ್ರು ಅವರು. ಅದನ್ನ ಬಿಟ್ಬಿಟ್ಟು ಅಲ್ಲಿ ಗಲಾಟೆ ಮಾಡಿಸ್ತೀವಿ, ಒಡಿಸ್ತೀವಿ, ಬಡಿಸ್ತೀವಿ ಅಂತಂದ್ರೆ ಇದೇನು ಭರತ್ ರೆಡ್ಡಿದ ಸ್ವಂತ ಸಾಮ್ರಾಜ್ಯನ ಇದು ಬಳ್ಳಾರಿ? ಭರತ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಗೂಂಡಾಗಳು ಏನ್ ಬೇಕೋ ಅದನ್ನ ಮಾಡ್ಬೋದು ಅನ್ನೋಂತ ರೀತಿಯಲ್ಲಿ ಕರ್ನಾಟಕದ ಕಾನೂನು, ಕರ್ನಾಟಕದ ಪೊಲೀಸ್ ಇಲಾಖೆ ಇನ್ನೂ ಇದೆ ಅನ್ನುವಂಥದ್ದನ್ನ ಧಿಕ್ಕರಿಸಿ ಅವ್ರ ರೀತಿ ಮಾಡ್ತಾ ಇದ್ದಾರೆ. ಒಬ್ಬ ಗನ್ಮೆನ್, ಖಾಸಗಿ ಗನ್ಮೆನ್ ಫಸ್ಟ್ ಆಫ್ ಆಲ್ ಯಾಕೆ ಬೇಕು? ನಾನು ಹೇಳ್ತೀನಿ, ಸರ್ಕಾರ ಖಾಸಗಿ ಗನ್ಮೆನ್ಗಳೆಲ್ಲ ತೆಗೆದಾಕ್ಬೇಕು. ಇಲ್ಲ, ಖಾಸಗಿ ಗನ್ಮೆನ್ಗಳು ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ಅನ್ನಿಸ್ಬೇಕು. ಹೌದು, ಅವ್ರ ಜೀವಕ್ಕೆ ಅಪಾಯ ಇದೆ, ನಮ್ ಕೈಯಲ್ಲಿ ಪೊಲೀಸ್ ಕೊಡಕ್ಕಾಗಲ್ಲ, ಹಂಗಾಗಿ ನೀವು ಇಟ್ಕೊಳ್ಳಿ ಅಂತ ಹೇಳ್ಬೇಕು. ಅವರಿಂದ ಮುಚ್ಚಳಿಕೆನೋ ಅಂಡರ್ಟೇಕಿಂಗ್ ಇವರಿಂದ ಏನಾರ ಆದ್ರೆ ಅದ್ರ ಪೂರ್ತಿ ಹೊಣೆಗಾರಿಕೆ ನಿಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದನ್ನ ಅವ್ರ ಅಂಡರ್ಟೇಕಿಂಗ್ ತಗೊಳ್ಳೋಂತ ಏನಾರ ಒಂದು ಕಾನೂನು ತರಬೇಕು. ಅದ್ ಬಿಟ್ಬಿಟ್ಟು ಒಬ್ಬೊಬ್ರು 10 ಜನ ಖಾಸಗಿ ಗನ್ಮೆನ್ಗಳನ್ನ ಇಟ್ಕೊಂಡ್ರೆ, ಆದ್ರೆ ಒಬ್ಬ ಅಮಾಯಕ, ಅವನು ಯಾವ ಪಕ್ಷದ ಕಾರ್ಯಕರ್ತನ ಆಗ್ಲಿ, ರಾಜಶೇಖರ್ ಅನ್ನೋಂತ ಒಬ್ಬ ಅಮಾಯಕ, ಅವನು ಪಾಪ ಅವ್ರ ಪಕ್ಷದ ಮುಖಂಡರು ಇದ್ದಾರೆ ಅನ್ನೋಂತ ಧೈರ್ಯದಿಂದ ಹೋಗಿದ್ದಾನೆ. ಶವವಾಗಿ ಮನೆಗೆ ಬಂದ.
ಇದು ಯಾರೇ ಸತ್ತಿರ್ಲಿ, ಅವ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೇ ಆಗಿದ್ರು ಕೂಡ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನ್ರಿ? ಮನೆ ಬೆಳೆದ್ ನಿಂತಂತ ಮಗನ್ ಇವತ್ತು ಕಳ್ಕೊಂಡು ಗೋಳಾಡ್ತಾ ಇದಾರೆ. ಇವ್ರು 25 ಲಕ್ಷ ದುಡ್ಡು ಕೊಟ್ಬಿಟ್ಟ ತಕ್ಷಣ ಅವ್ರು ವಾಪಸ್ ಬರ್ತಾನ? ನಾನು ಅಂತೀನಿ, ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಭರತ್ ರೆಡ್ಡಿನೇ. ಇದಕ್ಕೆ ಕುಮ್ಮಕ್ ಕೊಡ್ತಾ ಇರುವಂತ ಆ ಜಿಲ್ಲೆ ಉಸ್ತುವಾರಿ ಸಚಿವಾದಂತ ಜಮೀರ್ ಅಹಮದ್ ಅವರೇ. ಇವರಿಬ್ರು ಮೇಲೂ ಕೇಸ್ ಹಾಕ್ಬೇಕು. ತಕ್ಷಣ ಭರತ್ ರೆಡ್ಡಿನ ಬಂಧಿಸ್ಬೇಕು. ಮತ್ತೆ ಭರತ್ ರೆಡ್ಡಿ ಸಹಚರರು ಏನಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೊಂಡು ಬಳ್ಳಾರಿಯಲ್ಲಿ ಶಾಸಕ ಯಾರಾದ್ರೂ ಪರವಾಗಿಲ್ಲ, ಕಾನೂನಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ಮೇಲೆ ಅವ್ರು ಕಠಿಣ ಕ್ರಮ ತಗಂತೀವಿ ಅನ್ನುವಂತ ರೀತಿಯಲ್ಲಿ ಗಂಡಸ್ತನ ತೋರಿಸ್ಬೇಕು. MLA ಏನಲ್ಲ ರೀ, ಅವನೊಬ್ಬ ರೌಡಿ ಶೀಟರ್ ಇದ್ದಾನೆ. DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸತ್ಯನ ಮಾತಾಡಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತ ತಪ್ಪಾಗಿದೆ, ನಮ್ ಗೃಹ ಸಚಿವರು ಸೂಕ್ತವಾಗಿ ಇದಕ್ಕೆ ಇದನ್ ಮಾಡಿಲ್ಲ ಅನ್ನೋದು ಅದು ರಾಜ್ಯಕ್ಕೆ ಗೊತ್ತಿರೋ ಅಂತದ್ದು. ಒಬ್ಬ ಗೊತ್ತಿಲ್ಲ ಅನ್ನುವಂತ ಮಂತ್ರಿ ಯಾರು ಇದ್ದಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಗೃಹ ಸಚಿವರು ಅಂತ ಹೇಳಿ ನೀವು ಯಾರನ್ನ ಕೇಳಿದ್ರು ಕೂಡ ಹೇಳ್ತಾರೆ. ನಿನ್ನೆ ಹುಬ್ಳಿಯಲ್ಲಿ ಆ ಮಹಿಳೆಯನ್ನ ಇವ್ರ ಮೇಲೆ ಆ ಮಹಿಳೆ ಪ್ರತಿಭಟನೆ ಮಾಡಿದ್ರು, ಸುಜಾತ್ ಅವರು. ಅದನ್ನ ಮಾಡ್ತಾ ಇದಾರೆ. ಅಲ್ಲಿ ಹೋದಾಗ ಅವ್ರ ಹೆಸರುಗಳನ್ನ ಸೇರ್ಸಕ್ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಇವ್ರ ಮೇಲೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟ ಕಾರಣಕ್ಕೋಸ್ಕರ ಆಕೆ ಇದ್ದೇ ಅಲ್ಲಿ SIR ಮುಗ್ಸಕ್ ಆಗಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಪೊಲೀಸರು ಆ ಅಮ್ಮನ್ನ ಏನಾರ ಮಾಡಿ ಸ್ಟೇಷನ್ಗೆ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಒತ್ತಾಯವಾಗಿ ಅಮ್ಮನ್ನ ಆತರ ಮಾಡಿದ್ರು. ನಾನ್ ಕೇಳೋಂಥದ್ದು ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.